ಯತ್ನಾಳ್ ಹಿಂದೂ ಪಾರ್ಟಿ ಘೋಷಣೆ, ಬಿಜೆಪಿ ಜಂಘಾ ಬಲವೇ ಶೇಕ್. ಉತ್ತರ ಕರ್ನಾಟಕದ ಹುಲಿಯ ಕರ್ನಾಟಕ ಹಿಂದೂ ಪಾರ್ಟಿ ರಾಜ್ಯ ಬಿಜೆಪಿ ವಿರುದ್ಧ ಯತ್ನಾಳ್ ಸೆಡ್ಡು. ಹಿಂದುತ್ವವಿಲ್ಲದೆ ಅಭಿವೃದ್ಧಿ ಎಂದಿಗೂ ಶಾಶ್ವತವಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಪಾರ್ಟಿ ಘೋಷಣೆ, ಇಡೀ ಬಿಜೆಪಿ ಶೇಕ್. ಎಕ್ಸ್ ನಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಾರ್ಟಿ ಘೋಷಣೆ, ಹಲವು ನಾಗರಿಕತೆಗಳು ಸ್ವಾಭಿಮಾನ ಬಿಟ್ಟ ಕಾರಣಕ್ಕೆ ನಾಶ. ಹಿಂದುತ್ವ ಹಾಗೂ ಅಭಿವೃದ್ಧಿ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ, ಹಿಂದುತ್ವ ಹಾಗೂ ಅಭಿವೃದ್ಧಿಯೇ ನಮ್ಮ ಮಂತ್ರ. ಪಕ್ಷದ ಅಜೆಂಡಾ ಎಕ್ಸ್ ನಲ್ಲಿ ಮಾಹಿತಿ ಹಂಚಿಕೊಂಡ ಯತ್ನಾಳ್. ಹಿಂದುತ್ವವಿಲ್ಲದೆ ಅಭಿವೃದ್ಧಿ ಎಂದಿಗೂ ಶಾಶ್ವತವಲ್ಲ. ಒಂದು ಪಕ್ಷಕ್ಕೆ ಒಂದು ಧರ್ಮ ಸೀಮಿತವಾದ್ರೆ ಏನಾದೀತು? ಪಕ್ಷಕ್ಕೆ ಹಿಂದುತ್ವವೇ ಆತ್ಮ. ಇದು ಬಸನಗೌಡ ಪಾಟೀಲ್ ಯತ್ನಾಳ್. ಒಂದು ವೇಳೆ ಕರ್ನಾಟಕ ಹಿಂದೂ ಪಾರ್ಟಿ ಕಟ್ಟಿದ್ದೇ ಆದಲ್ಲಿ ಅದರ ನಿರ್ಮಾತೃ ಇವರೇ ಆಗ್ತಾರೆ. ಇವರೇ ಹೇಳುವಂತೆ ನನ್ನ ಪಕ್ಷದ ಆತ್ಮ ಹಿಂದುತ್ವ, ಹಿಂದುತ್ವವೇ ನನ್ನ ಪಕ್ಷದ ಆತ್ಮ, ಹಿಂದುತ್ವವಿಲ್ಲದೆ ಅಭಿವೃದ್ಧಿ ಸಾಧ್ಯವಿಲ್ಲ. ಡೆವಲಪ್ಮೆಂಟಿಗೂ ಹಿಂದೂಯಿಸಮಿಗೂ ಏನು ಸಂಬಂಧ ಅಂತೇಳಿ ಒಂದಷ್ಟು ರಾಜಕೀಯ ವಿಶ್ಲೇಷಕರು ಮಾತನಾಡ್ತಿದ್ದಾರೆ. ಹೊಸ ಹಿಂದೂ ಪಕ್ಷ ಅದಕ್ಕೀಗ ಮುನ್ನುಡಿ ಹಾಕಲಾಗಿದೆ. ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಏನಾಗಬಹುದು? ರಾಜಕೀಯ ಪರಿಣಾಮಗಳು ಏನೇನು? ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಈ ರಾಜ್ಯದಲ್ಲಿ 3 ಪಾರ್ಟಿಗಳು, ಪ್ರಬಲವಾದ ಪಾರ್ಟಿಗಳಿದ್ದಾವೆ. ಒಂದು ರಾಷ್ಟ್ರೀಯ ಪಕ್ಷ ಬಿಜೆಪಿ, ಮತ್ತೊಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸು, ಮತ್ತೊಂದು ಆಗ ರಾಷ್ಟ್ರೀಯ ಪಕ್ಷವು ಈಗ ದೇಶೀಯ ಪಕ್ಷವೂ ಆಗಿರುವಂತಹ ಜಾತ್ಯತೀತ ಜನತಾದಳ. ಅದು ಬಿಟ್ಟರೆ ಒಂದಷ್ಟು ಬೇರೆ ಬೇರೆ ಸ್ಥಳೀಯ ಪಕ್ಷಗಳು, SDPI, ಕಮ್ಯುನಿಸ್ಟ್ ಪಕ್ಷ, ಹೀಗೆ ಒಂದಷ್ಟು ಪಕ್ಷಗಳು ಅರ್ಧ ಜೀವದ ಸ್ಥಿತಿಯಲ್ಲಿ ರಾಜ್ಯದಲ್ಲಿದೆ. ಆದರೆ ಪ್ರಚಲಿತ ಅಥವಾ ಪ್ರಬಲವಾಗಿರೋದು 3 ಪಕ್ಷ. ಅದರ ಜೊತೆಗೆ ಏನಾದರೂ ಯತ್ನಾಳ್ ಹೇಳಿದಂತೆ ಅವರ ಹೊಸ ಪಕ್ಷ ರಾಜ್ಯದಲ್ಲಿ ಚಾಲ್ತಿಗೆ ಬಂದರೆ ಯಾರಿಗೆ ನಷ್ಟ, ಯಾರಿಗೆ ಲಾಭ? ಹಿಂದೂ ಪಕ್ಷದ ನಿರ್ಮಾತೃ ಬಸನಗೌಡ ಪಾಟೀಲ್ ಯತ್ನಾಳ್ರಾಗ್ತಾರೆ. ರಾಜ್ಯದ ಯಾವ ಪ್ರದೇಶಗಳು ಹಿಂದೂ ಬಾಹುಳ್ಯ ಅನ್ನೋದು ಕೌಂಟ್ ಆಗುತ್ತೆ. ಯಾವ ಕ್ಷೇತ್ರಗಳು ಹಿಂದೂ ಬಾಹುಳ್ಯ ಕ್ಷೇತ್ರ? ದಕ್ಷಿಣ ಕನ್ನಡ ಕರಾವಳಿ ಭಾಗದ ಮಂಗಳೂರು ಬಿಟ್ರೆ, ವಿಜಯಪುರ ಬಿಟ್ರೆ ಇನ್ಯಾವ ಕ್ಷೇತ್ರಗಳು ಪ್ರಬಲ ಹಿಂದೂ ಬಾಹುಳ್ಯ ಪ್ರದೇಶ? ಆ ಲೆಕ್ಕಾಚಾರದ ಮೇಲೆ ಪಕ್ಷ ಕಾರ್ಯಾಚರಣೆ ಮಾಡುತ್ತೆ. ಕೇವಲ ವಿಜಯಪುರದಲ್ಲಿ ಒಂದು ಶಾಸಕ ಸ್ಥಾನವನ್ನ ಗೆದ್ದ ಮಾತ್ರಕ್ಕೆ ಗಾಲಿ ಜನಾರ್ದನ ರೆಡ್ಡಿ ಅವರ ಪಕ್ಷದಂತೆ ಒಂದು ಶಾಸಕ ಸ್ಥಾನದಲ್ಲಿ ತೃಪ್ತಿ ಪಡಬೇಕಾದ ಸ್ಥಿತಿ ಬಂದೊದಗುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳರದ್ದು ಯಾವ ಉದ್ದೇಶ ಅನ್ನೋದು ಇಲ್ಲೊಂದು ಸ್ಪಷ್ಟ ಆಗಬೇಕು. ಬಿಜೆಪಿಗರನ್ನ ಪಕ್ಷ ಕಟ್ಟುತ್ತೀನಿ ಅನ್ನೋ ಬ್ಲಾಕ್ ಮೇಲ್ ಸಿದ್ಧಾಂತನೋ ಅಥವಾ BS ಯಡಿಯೂರಪ್ಪರು ಕಟ್ಟಿಕೊಂಡ KGP ಅಂತೆ ಒಂದಷ್ಟು ದಿವಸಗಳು ಪಕ್ಷದಲ್ಲಿ ಕಾರ್ಯಾಚರಿಸಿ ಬಿಜೆಪಿಗೆ ರಾಜಕೀಯ ಥ್ರೆಟ್ ಆಗೋ ತರಹದಲ್ಲಿ ಬಿಹೇವ್ ಮಾಡಿ ಅದಾದ ನಂತರ ಬಿಜೆಪಿಗೆ ಮರಳಿ ಒಂದು ವರ್ಚಸ್ಸನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಅಥವಾ ತನ್ನ ಐಡೆಂಟಿಟಿ ಕ್ರೈಸಿಸ್ಗೆ ಪರಿಹಾರವನ್ನ ಹುಡುಕಿದ ದಾರಿನ ಹೊಸ ಪಾರ್ಟಿ? ರಾಜಕೀಯ ವಿಶ್ಲೇಷಕರು ಎಲ್ಲ ಅಭಿಪ್ರಾಯಗಳಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ರಾಜಕೀಯ ಪಾರ್ಟಿ ಒಂದು ರಾಜ್ಯದಲ್ಲಿ ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಆದ ನಂತರ ಆ ರಾಜಕೀಯ ಪಾರ್ಟಿಗಳು, ಆ ಪಾರ್ಟಿಯ ಶಕ್ತಿ ಏನಾದರೂ ಪ್ರಬಲವಾಗಿದ್ರೆ ಆ ರಾಜ್ಯದ ಬೇರೆ ಬೇರೆ ಪಾರ್ಟಿಗಳಿಗೂ ಕೂಡ ಅದು ಕಂಟಕಾನೇ, ಅದರಲ್ಲಿ ಸಂದೇಹ ಬೇಡ. ತಮಿಳುನಾಡಿನಲ್ಲಿ ADMKಗೆ ವಿಜಯ್ ಪಾರ್ಟಿ ಹೆಂಗೆ ಕಂಟಕಾನೋ ಹಂಗೇನೆ ಯತ್ನಾಳ್ ಹಿಂದೂ ಪಾರ್ಟಿ ಬಿಜೆಪಿ ಅಲ್ಲೋಲ ಕಲ್ಲೋಲ. ಊಖಾ ಹುಲಿಯ ಕರ್ನಾಟಕ ಹಿಂದೂ ಪಾರ್ಟಿ. ರಾಜ್ಯ ಬಿಜೆಪಿ ವಿರುದ್ಧ ಯತ್ನಾಳ್ ಸೆಡ್ಡು. ನೀವಾ ನಾನಾ ಹೊಸ ಹಿಂದೂ ಪಕ್ಷಕ್ಕೆ ಯತ್ನಾಳ್ ಮುನ್ನುಡಿ ಬರೆದಿದ್ದಾರೆ. ಮುನ್ನುಡಿ ಬರೆದದ್ದಾಯ್ತು. ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಏನಾಗುತ್ತೆ? ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ.
ರಾಜಕೀಯ ಪರಿಣಾಮಗಳು ಏನೇನು ಗೊತ್ತಾ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಯತ್ನಾಳ್ ಹಿಂದೂ ಪಾರ್ಟಿ ಬಿಜೆಪಿ ಅಲ್ಲೋಲ ಕಲ್ಲೋಲ. ಏನಾದೀತು, ಏನಾಗಬಹುದು? ಊಕಾ ಹುಲಿ, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ರವರ ಒಂದು ಕರೆ ಏಕಕಾಲಕ್ಕೆ 5,000 ಯುವ ಪಡೆಗಳನ್ನು ಸೇರಿಸುವ ಶಕ್ತಿಯನ್ನ ಹೊಂದಿದೆ. ಪ್ರತಾಪ ಸಿಂಹ 3 ದಿನ ನಿರಂತರವಾಗಿ ಭಾಷಣ ಮಾಡುವುದಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ವೇದಿಕೆಯಲ್ಲಿ 30 ಸೆಕೆಂಡ್ ಭಾಷಣ ಮಾಡೋದಕ್ಕೆ ಸಮ. ಪ್ರತಾಪ ಸಿಂಹ ಊರುದ್ದ ಹೇಳಿಕೆ ಕೊಡುವುದಕ್ಕೂ ಬಸನಗೌಡ ಪಾಟೀಲ್ ಮುರೆ ಅಕ್ಷರದಲ್ಲಿ ಹೇಳಿಕೆ ಕೊಡೋದಕ್ಕೆ ಸಮ. ಅದರ ಅರ್ಥ ವ್ಯಕ್ತಿತ್ವದ ನಾಲಿಗೆಯ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ಮದ್ದೂರಿನಲ್ಲಿ ಗಣಪ ಗಲಭೆಗೆ ಸಂಬಂಧಪಟ್ಟ ಹಾಗೆ ರಾಜಕಾರಣಿಗಳು ಅವರವರ ವರ್ಷನನ್ನ ಪ್ರಕಟಿಸೋದಕ್ಕೆ ಮದ್ದೂರಿಗೆ ಹೊಂಟರು. ಪ್ರತಾಪ ಸಿಂಹರು ಕೂಡ ಹೊರತಾಗಿಲ್ಲ. ಮಾಜಿ ಸಂಸದನಾಗಿರಬಹುದು, ಆದರೆ ಅವರಲ್ಲಿಯೂ ಐಡೆಂಟಿಟಿ ಕ್ರೈಸಿಸ್ಗಳಿದಾವೆ. ಅಸ್ತಿತ್ವದ ಕೊರತೆ ಅವರಲ್ಲೂ ಇದೆ. ಬಿಜೆಪಿಯಲ್ಲಿ ಯಾವ ಜವಾಬ್ದಾರಿ ಇಲ್ಲ. ಮಾಜಿ ಸಂಸದನಾಗಿ ಇರ್ತಕ್ಕಂತಹ ಪ್ರತಾಪ ಸಿಂಹರು ಕೂಡ ಚಾಲ್ತಿಯಲ್ಲಿರಬೇಕು ಅನ್ನೋ ಕಾರಣಕ್ಕೆ ಮದ್ದೂರನ್ನ ಬಳಕೆ ಮಾಡಿಕೊಂಡ್ರ ಅನ್ನೋ ಚರ್ಚೆಯೂ ಕೂಡ ಶುರುವಾಗಿದೆ. ಆ ಸಂದರ್ಭದಲ್ಲಿ ಅವರ ಭಾಷಣ ಪ್ರಾರಂಭ ಆದಾಗ ಅಲ್ಲಿ ನೆರವೇರಿದ್ದ ಜನ ಕೇಳಿದ್ದು ಪ್ರತಾಪ ಸಿಂಹ ಜಿಂದಾಬಾದ್ ಅಂತಲ್ಲ, ಊಕಾ ಹಿಂದೂ ಹುಲಿ ಯತ್ನಾಳ್ ಯಾವಾಗ ಬರ್ತಾರೆ ಅಂತ. ನಮಗೆ ಬಸನಗೌಡ ಪಾಟೀಲ್ ಯತ್ನಾಳ್ರ ಸಲಹೆಗಳು ಬೇಕು. ನಮಗೆ ಬಸನಗೌಡ ಪಾಟೀಲ್ ಯತ್ನಾಳ್ರಂತಹ ಊಕಾದ ಹಿಂದೂ ಹುಲಿಯ ಭಾಷಣಗಳು ಬೇಕು. ಅದರ ಅರ್ಥ ಟ್ರೆಂಡ್ ಬದಲಾಗಿದೆ. ಆ ಟ್ರೆಂಡು ಪ್ರತಾಪ ಸಿಂಹರನ್ನ ಕೇಳುತ್ತಿಲ್ಲ, ಬದಲಾಗಿ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಜ್ಞಾಪಿಸ್ತಾ ಇದೆ. ಯುವ ತರುಣರ ಸಮೂಹಕ್ಕೆ ಬೇಕಾಗಿರೋದು ಪ್ರತಾಪ ಸಿಂಹರಂತಹ ವ್ಯಕ್ತಿತ್ವಗಳಲ್ಲ, ಬದಲಾಗಿ ಬಸನಗೌಡ ಪಾಟೀಲ್ರಂತಹ ನೇರ ನುಡಿ, ಪ್ರಖರ ಭಾಷಣಗಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.